ಸೊ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಮಾಂಪಾಟನ ವಿತೌಟ್ ಮೇಕಿಂಗ್ ಡಿಲೇ. ನಿನ್ನೆ RCB ಸೋಲ್ತಾ ಇದ್ದಂಗೆ ಕ್ಯಾಪ್ಟನ್ ಸ್ಮೃತಿ ಮಂದನ ಅವರು ಮಾತಾಡಿದರೆ ನಿನ್ನೆ ಹೆಂಗ್ ಸೋತ್ವಿ ಅಂದರೆ ಇವಾಗಲೂ ನಂಬಕ್ ಆಗ್ತಾ ಇಲ್ಲ. ನಾವು ಆಕ್ಚುಲಿ ನಾವು 2 ಮ್ಯಾಚ್ನ ಹೆಂಗ್ ಸೋತ್ವಿ ಅನ್ನೋ ನಂಗೆ ಇನ್ನೂ ನಂಬಕ್ ಆಗ್ತಿಲ್ಲ. ಇವರು ಲಾಸ್ಟ್ ಮ್ಯಾಚ್ ಬಗ್ಗೆ ಮಾತ್ರ ಮಾತಾಡಿದರೆ 2 ಮ್ಯಾಚ್ನ ಗೆಲ್ಲುವಂಥ ಮ್ಯಾಚ್ನ ಸೋತಿರೋದು ನಮ್ಮ RCB. ಪೆರ್ರಿಗೆ ಕ್ರೆಡಿಟ್ ಕೊಡಬೇಕು. ಪೆರ್ರಿಗೆ ನಾವೆಲ್ಲ ಸೇರಿ ಆಸ್ ಎ ಟೀಮ್ ಸಾರಿ ಕೇಳ್ತಾ ಇದ್ದೀವಿ ಅಂತ ಸ್ಮೃತಿ ಮಂದನ ಅವ್ರು ಹೇಳಿದ್ದಾರೆ. ಯಾಕೆಂತಂದರೆ ಹೌದು, 2 ಮ್ಯಾಚ್ನು ಕೂಡ ಪೆರ್ರಿ ಕನ್ಸಿಸ್ಟೆಂಟಾಗಿ ಆಡಿ RCB ಎಲ್ಲೋ ಇದ್ದಂಥ RCBನ ಎಲ್ಲೆಲ್ಗೋ ತೊಗೊಂಡೋಗೋದಕ್ಕೆ ಟ್ರೈ ಮಾಡಿದಂಥ ಪೆರ್ರಿಗೆ ಇವ್ರು ಹಿಂಗೆ ಮಾಡೋದು ನ್ಯಾಯನಾ ಧರ್ಮನಾ ಅಂತ ಅನಿಸುತ್ತೆ. ಪೆರ್ರಿಗೆ ಎಷ್ಟು ಡಿಸಪಾಯಿಂಟ್ ಆಗಿರುತ್ತೆ ಅಂತಂದರೆ ಅವ್ರಿಗೆ ಒಂಥರ ಆ ಒಂದು ಹಿಪ್ ಇಂಜುರಿನ ಇಟ್ಕೊಂಡು ಕೂಡ ಬೌಲಿಂಗು ಹಾಕಿ ಬ್ಯಾಟಿಂಗು ಮಾಡಿ ಆ ರೇಂಜಿಗೆಲ್ಲ ಪರ್ಫಾರ್ಮ್ ಮಾಡೋನು ಕೂಡ ವಿಕ್ಟ್ರಿ ಸಿಕ್ಕಿಲ್ಲ ಅಂತ ಅಂದರೆ, ಜೀವ ಕೊಟ್ಬಿಟ್ಟು ಆಡ್ಬಿಟ್ಟು ವಿಕ್ಟ್ರಿ ಸಿಕ್ಕಿಲ್ಲ ಅಂತಂದರೆ ಇದಕ್ಕಿಂತ ಅಜೀಬ್ ಆಗೋವಂಥದ್ದು ಇನ್ನೂ ಒಂದಿಲ್ಲ. ಅದಕ್ಕೆಲ್ಲ ನಾವು ಸಾರಿ ಕೇಳ್ತಿದ್ದೀವಿ ಅಂತ ಕ್ಯಾಪ್ಟನ್ ಸ್ಮೃತಿ ಹೇಳಿದ್ದಾರೆ. ಅಪ್ಡೇಟ್ ಬಿಟ್ಟು ಇಲ್ಲ ಆಗೋರು ಏನೋ ಒಂದಾಗುತ್ತೆ ಗ್ರೂಪ್ ಬಿ ಅಂತ ಎಲ್ಲ ಕಾಯ್ಕೊಂಡು ಕೂತ್ಕೊಂಡಿದ್ರು. ಇವತ್ತಿನ ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಏನೇನೋ ಆಗೋಗ್ಬಿಡುತ್ತೆ ಅಂತ. ಬಟ್ ಮಳೆಯ ಕಾರಣದಿಂದ ಮ್ಯಾಚು ಕಾಲ್ ಆಫ್ ಆಗಿದೆ. 1 ಪಾಯಿಂಟ್ ಈಚು ಇವಾಗ ಶೇರ್ ಆಗುತ್ತೆ. 3 ಪಾಯಿಂಟ್ 2 ಟೀಮನ್ನು ಕೂಡ ಇವಾಗ ಇಟ್ಕೊಂಡಿದ್ದಾರೆ. ಸೌತ್ ಆಫ್ರಿಕಾಗೆ ಖುಷಿ ಆಗೋಗ್ಬಿಟ್ಟಿರ್ತದೆ. ಆಸ್ಟ್ರೇಲಿಯಾಗೂ ಕೂಡ ಒಂದು ರೇಂಜ್ ಖುಷಿಯಾಗಿರುತ್ತೆ ಅಂತ ಹೇಳಬೇಕು. ಸೊ ಈಚ್ ಟೀಮ್ 1 ಪಾಯಿಂಟ್ ಅಂತಂದ್ರೆ ನೋಡಿ, ಗ್ರೂಪ್ 1 ಅಲ್ಲಿ ಏನೂ ಆಗ್ತಾ ಇಲ್ಲ, ಸೀಲ್ಡ್ ಡೌನ್ ಆಗೋಗ್ಬಿಟ್ಟೈತೆ ಆಲ್ರೆಡಿ. ಗ್ರೂಪ್ 2 ಅಲ್ಲಿ ಏನೇನು ಬೇಕೋ ಎಲ್ಲ ಟ್ವಿಸ್ಟ್ ಟು ಟರ್ನು ಏನೇನು ಬೇಕೋ ಎಲ್ಲ ಆಗ್ತೈತೆ. ಸೊ ಗ್ರೂಪ್ 2 ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿದೆ ಮಗ. ಕರೆಂಟ್ ಪಾಯಿಂಟ್ಸ್ ಟೇಬಲಲ್ಲಿ 3 ಪಾಯಿಂಟ್ನ ಶೇರ್ ಮಾಡ್ಕೊಂಡಿರ್ತಾರೆ. 3 ಪಾಯಿಂಟ್ ಇಟ್ಕೊಂಡಿದ್ದಾರೆ ಇವಾಗ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ. ಇಂಗ್ಲೆಂಡಿಗೆ ಇಲ್ಲಿ ಕಷ್ಟ ಆಗುತ್ತೆ. ಅಪ್ಕಮಿಂಗ್ 2 ಮ್ಯಾಚ್ ಇದೆ. 2 ಮ್ಯಾಚ್ನು ಕೂಡ ಇಂಗ್ಲೆಂಡ್ ಅವರು ಹೊಡಿಬೇಕಾಗುತ್ತೆ. ಸಖತ್ ರನ್ ರೇಟಲ್ಲಿ ಹೊಡಿಬೇಕಾಗುತ್ತೆ. ಯಾಕಂದರೆ ಆಸ್ಟ್ರೇಲಿಯಾ ಕೂಡ ಸಖತ್ತಾಗಿದೆ ರನ್ ರೇಟು. ಜೊತೆಗೆ ಸೌತ್ ಆಫ್ರಿಕಾದಂತೂ ಕೇಳಂಗಿಲ್ಲ, ಸಿಕ್ಕಾಪಟ್ಟೆ ಕಡಕಾಗಿದೆ ರನ್ ರೇಟು. ಅದೇ ಈ ಮ್ಯಾಚ್ನಲ್ಲೂ ಸೌತ್ ಆಫ್ರಿಕಾ ಸೋತೋಗ್ಬಿಟ್ಟಿತ್ತು ಅಂತಂದರೆ ಅಥವಾ ಆಸ್ಟ್ರೇಲಿಯಾ ಸೋತೋಗ್ಬಿಟ್ಟಿತ್ತು ಅಂತಂದರೆ ಇಂಗ್ಲೆಂಡ್ ನೆಕ್ಸ್ಟ್ 2 ಮ್ಯಾಚ್ನ ಗೆದ್ಬಿಟ್ಟು ಏನೋ ಒಂದು ಮಾಡಿರೋರು ಅಂತ ಕಾಣಿಸುತ್ತೆ. ಬಟ್ ಇವಾಗ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆಗ್ತಿದೆ. ಕನ್ವಿನ್ಸಿಂಗ್ ಆಗಿ ಕಾಣಿಸಿರೋ ಸೌತ್ ಆಫ್ರಿಕಾ ಮತ್ತೆ ಆಸ್ಟ್ರೇಲಿಯಾನೇ 3 ಪಾಯಿಂಟ್ ಇಟ್ಕೊಂಡಿರೋದ್ರಿಂದ. ಅಪ್ಡೇಟ್ ನಂಬರ್ 3, MS ಧೋನಿ ಅವರೇನೋ ಈ ಸೀಸನ್ IPL ಅಲ್ಲಿ ಸ್ವಲ್ಪ ಬ್ಯಾಟ್ ತೂಕನ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರಂತೆ ಮಗ. ರೀಸನ್ ಏನಿರುತ್ತೆ? ಏನು ವಯಸ್ಸಾಯ್ತಲ್ಲ ಅದಕ್ಕೆ ಕಡಿಮೆ ವೆಯ್ಟ್ ಬ್ಯಾಟ್ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ, ಇಲ್ಲ ಆಗೋರು ಮುಂಚೆನೂ ಅಷ್ಟೇ MS ಧೋನಿ ಲೈಟ್ ಬ್ಯಾಟ್ನು ಯೂಸ್ ಮಾಡ್ತಿದ್ರು, ಜೊತೆಗೆ ಜಾಸ್ತಿ ವೆಯ್ಟ್ ಇರುವಂಥ ಬ್ಯಾಟ್ನು ಯೂಸ್ ಮಾಡ್ತಾಯಿದ್ರು. ಬ್ಯಾಟ್ನ ಅವಾಗ ಚೇಂಜ್ ಮಾಡ್ಕೊಳೋದು MS ಧೋನಿ ಅವರಿಗೆ ಅಭ್ಯಾಸ. ಬಟ್ ಏನೋ ಈ ಟೈಮು ಇನ್ನೊಂದು ಸ್ವಲ್ಪ ವೆಯ್ಟ್ನ ರಿಡ್ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದಾರಂತೆ. ನೋಡೋಣ ಅದೇನು ಪರ್ಫಾರ್ಮ್ ಮಾಡ್ತಾರೆ ಅಂತ. ವೆಯ್ಟ್ ರಿಡ್ಯೂಸ್ ಮಾಡ್ಕೊಳೋದಲ್ಲ, ವೆಯ್ಟ್ ಜಾಸ್ತಿ ಮಾಡ್ಕೊಳೋದು ರಿಡ್ಯೂಸ್ ಮಾಡ್ಕೊಳೋದಲ್ಲ ಮ್ಯಾಟ್ರು, ಡೆಲಿವರ್ ಮಾಡೋದು ಮ್ಯಾಟ್ರು. ಅಪ್ಡೇಟ್ ನಂಬರ್ 4, ಶೋಯಬ್ ಅಖ್ತರ್ ಅವರು ಮಾತಾಡಿದ್ರೆ ಬಾಬರ್ ಆಜಮ್ ಅವರ ಬಗ್ಗೆ. ಏನು ಬಾಬರ್ ಆಜಮ್ ದೊಡ್ಡ ಹೀರೋನಾ ಅವರು? ಏನು ದೊಡ್ಡ ಕಿಂಗು ಕಿಲಾಡಿ ಹಂಗೆ ಹಿಂಗೆ ಅಂತೆಲ್ಲ ಅಂತಿದ್ರಲ್ಲ, ಏನು ನಿಮ್ಮ ಕಿಂಗ್ ಕಿತಾಕಿದ್ದೋ ಬಾರಿಯಲ್ಲಿ ಅಂತ ಶೋಯಬ್ ಅಖ್ತರ್ನ ಹೇಳಿದರೆ. ಇನ್ಫ್ಯಾಕ್ಟ್ ಅವ್ರಿಗೆ ಪಾಕಿಸ್ತಾನ ಕ್ರಿಕೆಟ್ ಬಗ್ಗೆ ಮಾತಾಡೋದಕ್ಕೆ ನಾಚಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ಪಾಕಿಸ್ತಾನ ಕ್ರಿಕೆಟ್ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಪಾಕಿಸ್ತಾನಿ, ನಾನು ಪಾಕಿಸ್ತಾನ ಕ್ರಿಕೆಟ್ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ನನಗೆ ನಿಜವಾಗ್ಲೂ ನಾಚಿಕೆ ಆಗ್ತಿದೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿದರೆ. ಆ್ಯಂಡ್ ಯಾರು ಬಾಬರ್ ಆಜಮ್? ಯಾರ ಬಾಬರ್ ಆಜಮ್ಮು? ಅವರು ಟುಕುನ ಅಥವಾ ಹೀರೋನಾ? ಏನು ಟುಕುನೇನಂತ ಕರಿಬೇಕು ಅಂತ ಕಾಣಿಸುತ್ತೆ. ಯಾಕೆಂದರೆ ಅದೇ ಥರನೇ ಆಡ್ತಾ ಇದ್ದಾರೆ. ಇವರೇ ಫ್ರಾಡ್ ಅಂತ ಹೇಳಿ ಫ್ರಾಡ್ ಅಂತ ಎಲ್ಲ ಯೂಸ್ ಮಾಡಿಬಿಟ್ಟಿದ್ದಾರೆ ಅವರು ಫ್ರಮ್ ದ ಬಿಗಿನಿಂಗು. ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಪಾಕಿಸ್ತಾನಿ ಆ್ಯಸ್ ಎ ಎಕ್ಸ್ ಕ್ರಿಕೆಟರು ಶೋಯಬ್ ಅಖ್ತರ್ಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಅಂತ ಇದೆ. ನಾನು ರೆಸ್ಪೆಕ್ಟ್ ಮಾಡ್ತೀನಿ ಶೋಯಬ್ ಅಖ್ತರ್ನ. ಅವರೇ ಬಾಬರ್ ಆಜಮ್ನ ಫ್ರಾಡ್ ಅಂತ ಕರೀತಾ ಇದ್ದಾರೆ ಅಂತಂದ್ರೆ ಲೆಕ್ಕ ಹಾಕಿ ಬಾಬರ್ ಆಜಮ್ ಅವರ ಮರ್ಯಾದೆ ಪಾಕಿಸ್ತಾನದಲ್ಲಿ ಯಾವ ಥರ ಇದೆ ಅಂತ. ಅಪ್ಡೇಟ್ ನಂಬರ್ 5, ಹಶೀಮ್ ಆಮ್ಲಾ. ODI ಕ್ರಿಕೆಟ್ನಲ್ಲಿ ಒಂದು ಕಾಲದಲ್ಲಿ ಪಂಟ್ರಾಗಿದ್ದಂಥ ಪ್ಲೇಯರು ಸೌತ್ ಆಫ್ರಿಕನ್ ಎಕ್ಸ್ ಕ್ರಿಕೆಟರು ಮಾತಾಡಿದ್ದಾರೆ ಶುಭ್ಮನ್ ಗಿಲ್ ಬಗ್ಗೆ. ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದ್ರು ಒಂದು ಸೌಂಡ್ ಆಗುತ್ತೆ ಅಂತ ನಾನು ಇವಾಗ ಅನ್ಕೊಂತಾ ಇದ್ದೀನಿ ಅಂತ ಅಂದರೆ, ಯಾವುದೋ ಒಬ್ಬ ಪ್ಲೇಯರ್ ಫ್ಯೂಚರ್ ಸ್ಟಾರ್ ಆಗ್ತಾರೆ ಅಂತ ಅನ್ಕೊಂತಿದ್ದೀನಿ ಅಂತಂದರೆ, ಏನೋ ನಮ್ಮ ರೆಕಾರ್ಡ್ಸು ಎಲ್ಲ ರೆಕಾರ್ಡ್ಸ್ನು ಎಲ್ಲ ಬ್ಲಾಸ್ಟ್ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತಿದೆ ಅಂತಂದರೆ ಆ ಪ್ಲೇಯರು ಶುಭ್ಮನ್ ಗಿಲ್ಲು ಮಾತ್ರನೇ. ಫ್ಯೂಚರು ಸಿಕ್ಕಾಪಟ್ಟೆ ಬ್ರೈಟ್ ಆಗಿದೆ, ಟೆಕ್ನಿಕ್ ಇದೆ, ಸ್ಕಿಲ್ ಇದೆ, ಎಲ್ಲ ವಯಸ್ಸಲ್ಲೂ ಕೂಡ ಟಾಪ್ ನಾಚ್ ಆಗಿದ್ದಾರೆ. ಇವ್ರ ಮೇಲೆ ನನಗಿರೋ ಕಾನ್ಫಿಡೆನ್ಸು ಬೇರೆ ಯಾವ ಪ್ಲೇಯರ್ ಮೇಲೂ ಕೂಡ ಇಲ್ಲ. ಫ್ಯೂಚರ್ ಸ್ಟಾರ್ ಆಗ್ತಾರೋ ಆಗೋದಿಲ್ವೋ ಅನ್ನೋ ವಿಚಾರಕ್ಕೆ ಬಂತು ಅಂತಂದರೆ ಬರೆದಿಟ್ಕೊಳ್ಳಿ, ಇವ್ರ ಫ್ಯೂಚರ್ ಸ್ಟಾರ್ ಆಗೇ ಆಗ್ತಾರೆ ಅಂತ. ಶುಭ್ಮನ್ ಗಿಲ್ ಕೇಳಿದ್ರೆ ಹೇಳ್ತಾರೆ, ನಾನು ಇವಾಗಲೇ ಸ್ಟಾರ್ ಆಗಿರೋದು ಅಂತ. ಇದಿಷ್ಟ ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು, ನೀವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.